ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಏಕವಿಂಶತಿ ಕುಭಾಷ್ಯಗಳ ಬೇರನು ತರಿದ ಶ್ರೀಕರಾರ್ಚಿತ ನೊಲುಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ಕಮಲನಾಭಾದಿ ಯತಿ ನಿಖರ ಕೊರೆದ. ಮಧ್ವನಾಮದ ಈ ಒಂದು ಪದ್ಯದಲ್ಲಿ ಶ್ರೀಮದಾಚಾರ್ಯರ ಅಪೂರ್ವವಾಗಿರತಕ್ಕಂತಹ ಕಾರ್ಯ ಸಾಧನೆಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಶ್ರೀಪಾದರಾಜರು. ಈ ಶ್ರೀಮದಾಚಾರ್ಯರು ಏಕವಿಂಶತಿ ಕುಭಾಷ್ಯಗಳ ಬೇರನ್ನು ತರಿದರು ಅಂತ ಹೇಳ್ತಾ ಇರೋದು. ಏಕವಿಂಶತಿ ಅಂದರೆ 21. ಆಚಾರ್ಯರು ಬರುವ ಮೊದಲು ವೇದವ್ಯಾಸರು ರಚನೆ ಮಾಡತಕ್ಕಂತಹ ಬ್ರಹ್ಮಸೂತ್ರಗಳಿಗೆ 21 ಮಂದಿ ಭಾಷ್ಯ ಬರೆದಿದ್ದರು. 21 ಮಂದಿ. ಭಾರತೀ ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಯಾದವ ಪ್ರಕಾಶ, ಮಾಧವದಾಸ, ಭರ್ತೃಪ್ರಪಂಚ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ವೃತ್ತಿಕಾರಕ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಶಂಕರ, ರಾಮಾನುಜ. ಹೀಗೆ 21 ಮಂದಿ 21 ಭಾಷ್ಯಗಳನ್ನು ಬರೆದರು. ಇವರೆಲ್ಲ ತಮ್ಮ ತಮ್ಮ ಮತದ ಅಭಿಪ್ರಾಯಗಳನ್ನು ಸೂತ್ರದ ಮೇಲೆ ಹೇರಿದರೆ ಹೊರತು ವೇದವ್ಯಾಸರ ಆಂತರ್ಯವನ್ನು ಸರಿಯಾಗಿ ಇವರು ತಿಳಿಸಲೇ ಇಲ್ಲ. ಅದಕ್ಕೋಸ್ಕರವಾಗಿಯೇ ಸ್ವತಃ ಸೂತ್ರಕಾರರಾಗಿರತಕ್ಕಂತಹ ವೇದವ್ಯಾಸರು ಬದಲಿಯಲ್ಲಿ ಮಧ್ವಾಚಾರ್ಯರಿಗೆ ಸೂತ್ರಭಾಷ್ಯ ರಚನೆ ಮಾಡುವಂಥ ಆಜ್ಞಾ ಮಾಡಿದರು. ಅವರ ಆಜ್ಞೆಯಂತೆ ಮಧ್ವಾಚಾರ್ಯರು ಅನೇಕ ಶ್ರುತಿ ಸ್ಮೃತಿಗಳನ್ನು ಸಾಕಷ್ಟು ಉದಾಹರಿಸಿ ಸೂತ್ರದ ನಿಜ ಅಭಿಪ್ರಾಯವನ್ನು ಮಧ್ವಾಚಾರ್ಯ ತಿಳಿಸಿದರು. ಅದನ್ನು ಮಧ್ವಾಚಾರ್ಯರ ಭಾಷ್ಯವನ್ನು ವರ್ಣನೆ ಮಾಡುತ್ತಾರೆ ಮಧ್ವಿಜಯದಲ್ಲಿ. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿದಮನಂತ ಸೌಖ್ಯದಂ. ಸೂತ್ರಭಾಷ್ಯ ಹೇಗಿದೆ ಅಂದರೆ, ವ್ಯಾಸದೇವ ಹೃದಯಾತಿ ವಲ್ಲಭ, ವೇದವ್ಯಾಸ ದೇವರಿಗೆ ಅವರ ಹೃದಯಕ್ಕೆ ಅತಿ ವಲ್ಲಭ, ಅತ್ಯಂತ ಪ್ರಿಯವಾಗಿರುವಂಥದ್ದು. ಅವರೇನು ಸೂತ್ರದಲ್ಲಿ ಹೇಳಿದ್ದಾರೋ ಅದನ್ನೇ ಮಧ್ವಾಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಅವರ ಹೃದಯಕ್ಕೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಮತ್ತು ವಾಸುದೇವ ಮಗಣಯ್ಯ ಸದ್ಗುಣಂ, ಪರಮಾತ್ಮ ಅವನು ಅನಂತ ಗುಣಪರಿಪೂರ್ಣನಾಗಿದ್ದಾನೆ, ಅಗಣಿತ ಗುಣಪರಿಪೂರ್ಣನಾಗಿದ್ದಾನೆ ಅಂತ ಭಾಷ್ಯದಲ್ಲಿ ಆಚಾರ್ಯರು ಸಮರ್ಥನೆ ಮಾಡ್ತಾರೆ. ಸಾಧಯತ್ ಸಕಲ ದೋಷವರ್ಜಿತಂ, ಆ ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ, ಅವನು ಅಗಣಿತ ಪರಿಪೂರ್ಣನಾಗಿದ್ದಾನೆ ವಾಸುದೇವ, ಸಕಲ ದೋಷರಹಿತನಾಗಿದ್ದಾನೆ. ಇದನ್ನು ಸಾಧಿಸುವಂತಹ ಭಾಷ್ಯ ಅಂದರೆ ಶ್ರೀಮಧ್ವಾಚಾರ್ಯ ಬರತಕ್ಕಂತಹ ಏಕೈಕ ಭಾಷ್ಯ. ಅಷ್ಟು ಮಾತ್ರ ಅಲ್ಲ, ಜ್ಞಾನ ಭಕ್ತಿದಂ ಅನಂತ ಸೌಖ್ಯದಂ, ಜ್ಞಾನ ಭಕ್ತಿಯನ್ನು ಕೊಡುವಂಥದ್ದು, ಕೊನೆಗೆ ಅನಂತ ಸುಖವನ್ನು ಮೋಕ್ಷದಲ್ಲಿ ಕೊಡುವಂಥದ್ದು. ಶ್ರೀಮದಾಚಾರ್ಯ ಸಿದ್ಧಾಂತ ಮಾತ್ರ ಮೋಕ್ಷವನ್ನು ಕೊಡುವಂಥದ್ದು. ಹಾಗೆಯೇ ಅಲ್ಲಿ ವರ್ಣನೆ ಮಾಡ್ತಾರೆ. ಉಕ್ತ ಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹು
ವ್ಯಂಜಯ ಸ್ಮೃತಿ ವಚೋಭಿರಂಜಸಾ ತಸ್ಯ ಚಾರ್ಥಮತಿ ಯುಕ್ತಿಮತಿ. ಆಚಾರ್ಯರ ಭಾಷ್ಯ ಅದು ಯಾವತ್ತು ಉಕ್ತಂ ಅಭಿಧೇಯಂ ಉತ್ತಮಂ. ಅವರು ಹೇಳಿದಂತಹ ಮುಕ್ತಂ ಪ್ರತಿಯೊಂದು, ಅವರು ಹೇಳ್ತಕ್ಕಂತಹ ಪ್ರತಿಯೊಂದು ಅಭಿಧೇಯ ಅಂದರೆ ಪ್ರಮೇಯ, ಪ್ರತಿಯೊಂದು ಪ್ರಮೇಯ, ಭಾಷ್ಯದಲ್ಲಿ ಹೇಳಿರ್ತಕ್ಕಂತಹ ಪ್ರತಿಯೊಂದು ಪ್ರಮೇಯವೂ ಕೂಡ ಉತ್ತಮಂ, ಅತ್ಯಂತ ಉತ್ತಮವಾಗಿರುವಂಥದ್ದು. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಆಧಾರ ಇದೆ. ವೇದವಾಕ್ಯಂ ಅನುವಾದಯನ್ ವ್ಯಂಜಯತ್. ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಕ್ಕೂ ಕೂಡ ವೇದವಾಕ್ಯಗಳನ್ನು ಮತ್ತೆ ಮತ್ತೆ ಪ್ರಮಾಣವಾಗಿ ಉಲ್ಲೇಖಿಸುತ್ತೆ ಭಾಷ್ಯ. ಆಯಾ ವೇದವಾಕ್ಯದ ಅರ್ಥಗಳನ್ನು ಹೇಳುವಂಥದ್ದು, ಆಯಾ ಪುರಾಣಾದಿ ಪೌರುಷೇಯ ವಾಕ್ಯಗಳನ್ನು ಉದ್ಧರಿಸಿ ಆ ವಾಕ್ಯಗಳ ಅರ್ಥವನ್ನು ವಿವರಿಸುವ ಮೂಲಕವಾಗಿ ತಾನು ಏನು ಪ್ರಮೇಯವನ್ನು ಹೇಳಿಕೊರಟಿದ್ದಾರೆ ಅದೆಲ್ಲವನ್ನು ಕೂಡ ಸಮರ್ಥಿಸ್ತಾ ಇದ್ದಾರೆ. ಇದು ಭಾಷ್ಯದ ವೈಶಿಷ್ಟ್ಯ. ಮತ್ತು ಅತ್ಯಂತ ತಸ್ಯ ಚಾರ್ಥಮತಿ ಯುಕ್ತಿಮತಿ, ಅತ್ಯಂತ ಉಪಪನ್ನವಾಗಿರತಕ್ಕಂತಹ ಯುಕ್ತಿಗಳಿಂದ ಕೂಡಿರುವಂಥದ್ದು. ಹಾಗಾದರೆ ತುಂಬ ಕಷ್ಟ ಇದೆಯಾ ಭಾಷ್ಯ? ಬ್ರಹ್ಮಸೂತ್ರ ಭಾಷ್ಯ ತುಂಬ ಕಷ್ಟ ಇದೆಯಾ? ಸೂತ್ರಗಳಿಗೆ 4 ವ್ಯಾಖ್ಯಾನ ಬರೀತಾರೆ ಮಧ್ವಾಚಾರ್ಯರು. ಒಂದು ಭಾಷ್ಯ, ಮತ್ತೊಂದು ಅಣುಭಾಷ್ಯ, ಮತ್ತೊಂದು ಅನುವ್ಯಾಖ್ಯಾನ, ಮತ್ತೊಂದು ನ್ಯಾಯ ವಿವರಣ. ಈ 4 ಬ್ರಹ್ಮಸೂತ್ರಕ್ಕೆ ಬರೆದಂತಹ ವ್ಯಾಖ್ಯಾನಗಳು. ಅದರಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಹಾಗಾದ್ರೆ ಇಷ್ಟು ಕಠಿಣ ಇದೆಯಾ ಅಂತಂದರೆ ಅದು ಕಠಿಣಕ್ಕೆ ಕಠಿಣವೂ ಹೌದು, ಸುಲಭವೂ ಹೌದು ಅಂತ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಇದೆ, ಪಂಡಿತರಿಗೆ ನಿರೂಪಿಸಲಿಕ್ಕೆ ಆಗದಂತಹ ಮಾತುಗಳಿಂದಲೂ ಕೂಡಿದೆ ಅದು ಅಂತ. ಬಾಲಸಂಘಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷ ಭೀಷಣಂ. ಅವರ ಭಾಷೆ ಹೇಗಿದೆ ಅಂದರೆ, ಈ ಯಾರು ಬಾಲಸಂಘ ಅಂದರೆ ಬಾಲಕರು ನಾವು ತಿಳ್ಕೊಳ್ಬಾರ್ದು, ಬಾಲಕರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಯಾವುದೇ ಇನ್ನೂ ಸಂಸ್ಕೃತ ಭಾಷೆ ಪ್ರವೇಶವೇ ಆಗಿರೋದಿಲ್ಲ. ಬಾಲ ಅಂದರೆ ಸ್ಥೂಲ ಬುದ್ಧಿಯವರು ಅಂತ. ಸ್ಥೂಲ ಬುದ್ಧಿಯ ಜನರಿಗೂ ಸರಳವಾಗಿ ಬೋಧಯದ್ ಭೃಶಂ, ಚೆನ್ನಾಗಿ ಬೋಧನೆ ಮಾಡುವಂಥದ್ದು, ಸರಳವಾಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಭಗವಂತನ ಸ್ವರೂಪವನ್ನು ತಿಳಿಸುವಂಥದ್ದು. ಮತ್ತು ದುರ್ನಿರೂಪವಚನಂಚ ಪಂಡಿತೈ, ಇದಿರತಕ್ಕಂತಹ ವಿಚಾರಗಳು ಪಂಡಿತರಿಗೂ ಪೂರ್ತಿಯಾಗಿ ನಿರೂಪಿಸಲಿಕ್ಕೆ ಆಗುವುದಿಲ್ಲ. ಇಲ್ಲಿಯ ವಾಕ್ಯಗಳನ್ನು, ಆ ವಾಕ್ಯಗಳ ಅರ್ಥವನ್ನು ನಿರೂಪಿಸಲಿಕ್ಕೆ ಆಗುವುದಿಲ್ಲ. ಅಂತಹ ಅರ್ಥವುಳ್ಳಂಥವು ಪಂಡಿತರಿಂದಲೂ ಪೂರ್ತಿ ನಿರೂಪಿಸಲಾಗದ ಅರ್ಥವುಳ್ಳಂತಹ ಮಾತುಗಳಿಂದ ಕೂಡಿರುವಂಥದ್ದು. ಇದು ಮಧ್ವಾಚಾರ್ಯರ ಭಾಷ್ಯ. ಮತ್ತು ಶಬ್ದಗಳು ಬಹಳ ಸೌಮ್ಯ, ಪ್ರಸನ್ನವಾಗಿವೆ, ಬಹಳ ಸರಳವಾಗಿದೆ ಭಾಷ್ಯ. ಸ್ವಲ್ಪ ಸಂಸ್ಕೃತ ಜ್ಞಾನ ಇದ್ರೆ ಸಾಕು, ಭಾಷೆ ಅರ್ಥ ಆಗತ್ತೆ ನಮಗೆ. ಎಲ್ಲಿ ನಮಗೆ ಅರ್ಥ ಆಗುವುದಿಲ್ಲ ಅಲ್ಲಿ ತತ್ವಪ್ರಕಾಶಿಕಾದಲ್ಲಿ ಟೀಕಾಚಾರ್ಯ ವಿವರಿಸ್ತಾರೆ. ಅಂತೂ ಸುಲಭ ಇದೆ. ಈ 4ರ ಪೈಕಿ ಅನುವ್ಯಾಖ್ಯಾನ ಇಟ್ಟುಕೊಂಡ್ರೆ, ಅನುವ್ಯಾಖ್ಯಾನದ ಮುಂದೆ ಇದು ಬಹಳ ಸುಲಭ. ಅನುವ್ಯಾಖ್ಯಾನ ಸ್ವಲ್ಪ ಕಷ್ಟ. ಇದು ಸೌಮ್ಯವಾಗಿದೆ. ಇಲ್ಲಿರ್ತಕ್ಕಂತಹ ಶಬ್ದಗಳು ಪ್ರಸನ್ನವಾಗಿರ್ತಕ್ಕಂತಹ ಶಬ್ದಗಳು, ಸೌಮ್ಯವಾಗಿರ್ತಕ್ಕಂತಹ ಶಬ್ದಗಳು, ಆದರೂ ಕೂಡ ವಿಪಕ್ಷ ಭೀಷಣಂ, ಇಲ್ಲಿ ಬಹಳ ನಯವಾಗಿ ಮಾತಾಡ್ತಾರೆ ಮಧ್ವಾಚಾರ್ಯರ ಭಾಷೆಯಲ್ಲಿ. ಹಾಗಂತ ನಮಗೆ ನಯವಾಗಿ ಕಾಣುತ್ತೆ, ಆದರೆ ಪ್ರತಿವಾದಿಗಳಿಗೆ ಭಯಂಕರವಾಗಿರತಕ್ಕಂತಹ ಮಾತುಗಳವು. ಆಚಾರ್ಯರು ಕೂಡ ಹಾಗೆ ಇದ್ದರು ಅಂತ. ಅಪ್ರಮೇಯ ಹೃದಯಂ ಪ್ರಸಾದವತ್, ಅಪ್ರಮೇಯ ಹೃದಯ, ಮಧ್ವಾಚಾರ್ಯರು ಹಾಗೇ ಇದ್ದರು. ಸ್ಥೂಲ ಬುದ್ಧಿಯ ಜನಕ್ಕೆ ಅವರನ್ನು ಸರಳವಾಗಿ ತಿಳ್ಕೊಳ್ಬೋದಿತ್ತು. ಇನ್ನು ಪಂಡಿತರಿಗೆ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಎಂತೆಂತಹ ಪಂಡಿತರು ಅವರ ವಾದಕ್ಕೆ ಬಂದರು. ಶೋಭಾ ಭಟ್ರು ಬಂದರು, ತ್ರಿವಿಕ್ರಮ ಪಂಡಿತ ಆಚಾರ್ಯರು ಬಂದರು. ಅದಕ್ಕಿಂತ ಮೊದಲು
ಎಷ್ಟು ಪ್ರತಿವಾದಿಗಳು ಬಂದರು, ಅವರಿಗೆ ಮಧ್ವಾಚಾರ ಅರ್ಥ ಆಗಲಿಲ್ಲ. ಮಧ್ವಾಚಾರ ಭಾಷ್ಯ ಹೇಗಿದೆಯೋ ಮಧ್ವಾಚಾರ್ಯರು ಹಾಗೇ ಇದ್ದವರು. ಮಧ್ವಾಚಾರ್ಯರ ಭಾಷ್ಯ ಸ್ಥೂಲ ಬುದ್ಧಿಯವರಿಗೆ ತುಂಬ ಸರಳವಾಗಿ ತಿಳಿಯುತ್ತೆ. ಹಾಗೆ ಸ್ಥೂಲ ಬುದ್ಧಿಯವರಿಗೆ ಮಧ್ವಾಚಾರ್ಯರ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಂತ ಪಂಡಿತರು ಬಂದರೆ ಅವರಿಗೆ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂತಹ ಪಾಂಡಿತ್ಯ ಅವರಲ್ಲಿದೆ ಮಧ್ವಾಚಾರ್ಯರಲ್ಲಿ. ಹಾಗೆಯೇ ಆ ಭಾಷ್ಯದ ಶಬ್ದಗಳು ಪ್ರಸನ್ನವಾಗಿವೆ, ಸೌಮ್ಯವಾಗಿವೆ, ಪ್ರತಿವಾದಿಗಳೇ ಭಯಂಕರವಾಗಿವೆ. ಮಧ್ವಾಚಾರ್ಯರು ಕೂಡ ಪ್ರಸನ್ನರಾಗಿದ್ದಾರೆ, ಸೌಮ್ಯವಾಗಿದ್ದಾರೆ, ಪ್ರತಿವಾದಿಗಳಿಗೆ ಭಯಂಕರಾಗಿದ್ದಾರೆ. ಹೀಗೆ ಮಧ್ವಾಚಾರ್ಯರಂತೆ ಮಧ್ವಾಚಾರ್ಯರ ಭಾಷ್ಯ ಅವರ ಇನ್ನೊಂದು ರೂಪ ಅಂತ ಹೇಳ್ತಾರೆ ನಾನಾಪುಟದಾಚಾರ್ಯರು. ಮಧ್ವಾಚಾರ್ಯರ ಮತ್ತೊಂದು ರೂಪವೇ ಅವರ ಭಾಷ್ಯ. ರೂಪ ಮನ್ಯದಿವ ಧನ್ಯಮಾತ್ಮನಃ ಅಂತ ಹೇಳ್ತಾರೆ. ಅಸ್ತದೂಷಣಮವಂದ್ಯ ಭಾಷಣಂ ಲಕ್ಷಿತಂ ಸಕಲ ಲಕ್ಷಣೈ ಸಮಂ ಮಾನನೀಯಮಪಿ ನಾಯಕೈ ರೂಪಮನ್ಯದಿವ ಧನ್ಯಮಾತ್ಮನಃ. ಆಚಾರ್ಯರ ಸ್ವರೂಪದ ಹಾಗೆ ಅವರ ಭಾಷ್ಯವು. ಆಚಾರ್ಯರು ಅಸ್ತದೂಷಣಂ ಅವಂದ್ಯ ಭಾಷಣಂ, ಅವರಲ್ಲಿ ಯಾವ ದೋಷಗಳು ಇಲ್ಲ. ಆಚಾರ್ಯರಲ್ಲಿ, ಮಧ್ವಾಚಾರ್ಯರಲ್ಲಿ ಕಾಮಕ್ರೋಧಾದಿ ಯಾವ ದೋಷಗಳು ಇಲ್ಲ. ಅದಕ್ಕೆ ಅಸ್ತದೂಷಣ. ಮತ್ತು ಅವಂದ್ಯ ಭಾಷಣ, ಅವರು ಯಾವತ್ತು ಸುಳ್ಳು ಹೇಳುವವರಲ್ಲ, ವ್ಯರ್ಥವಾದ ಮಾತನ್ನಾಡುವವರಲ್ಲ. ಅವಂದ್ಯ ಭಾಷಣಂ, ಸತ್ಯವಾದ ಮಾತು ಉಳ್ಳವರು. ಮತ್ತು ಸಕಲ ಲಕ್ಷಣೈ ಲಕ್ಷಿತಂ, ಸಕಲ ಲಕ್ಷಣೈ ಲಕ್ಷಿತಂ, ಎಲ್ಲ ಲಕ್ಷಣಗಳು 32 ಲಕ್ಷಣಗಳಿಂದ ಸಂಪನ್ನರು ಅಂತ ಅರ್ಥ. 32 ಲಕ್ಷಣದಿಂದ ಕೂಡಿದವರು. ಹಾಗಾಗಿ ಮಾನನೀಯಮಪಿ ನಾಕಿ ನಾಯಕೈ ಮಾನನೀಯಂ. ನಾಕಿ ಅಂದರೆ ನಾಕಂತ ಸ್ವರ್ಗ, ಸ್ವರ್ಗದ ನಾಯಕರು ಅಂದರೆ ದೇವತೆಗಳು. ದೇವತೆಗಳೆಲ್ಲರೂ ಕೂಡ ಇವರನ್ನು ಮಾನ್ಯ ಮಾಡುವವರು. ಎಲ್ಲ ದೇವತೆಗಳಿಂದಲೂ ಮಾನ್ಯರಾದವರು. ಮತ್ತು ಹೀಗೆ ಇದ್ದವರು ಇವರು ತಮ್ಮ ಮತ್ತೊಂದು ರೂಪದಂತೆ ಇರತಕ್ಕಂಥ ಭಾಷ್ಯವನ್ನು ರಚನೆ ಮಾಡಿದರು. ತಮ್ಮ ಮತ್ತೊಂದು ರೂಪವೇ. ಹೇಗೆ ಇವರು ಅಸ್ತದೂಷಣರೋ ಹಾಗೆ ಇವರ ಭಾಷ್ಯವು ಕೂಡ ಅಸ್ತದೂಷಣ. ಅದರಲ್ಲಿ ಯಾವ ದೋಷಗಳು ಇಲ್ಲ. ಅವರ ಭಾಷ್ಯದಲ್ಲಿ ಯಾವ ಅಪಶಬ್ದಾದಿ ದೋಷಗಳಿಲ್ಲ. ಅವಂದ್ಯ ಭಾಷಣಂ, ವ್ಯರ್ಥವಾದ ಮಾತುಗಳಿಲ್ಲ. ಮತ್ತು ಭಾಷ್ಯ ಅಂದರೆ ಹೇಗಿರಬೇಕು, ಆ ಭಾಷ್ಯದ ಎಲ್ಲ ಲಕ್ಷಣಗಳಿಂದ ಕೂಡಿರುವಂಥದ್ದು. ಸಕಲ ಲಕ್ಷಣೈ ಲಕ್ಷಿತಂ. ಹಾಗೆ ಅವರ ಸ್ವರೂಪಕ್ಕೆ ಸಮವಾಗಿರುವಂಥದ್ದು ಭಾಷ್ಯ. ಅಷ್ಟು ಮಾತ್ರ ಅಲ್ಲ, ನಾಯಕೈ ಮಾನನೀಯಂ, ಎಲ್ಲ ದೇವತೆಗಳಿಂದಲೂ ಕೂಡ ಮಾನ್ಯವಾಗಿರುವಂಥದ್ದು. ಅಂಥದ್ದು ಅವರ ಮತ್ತೊಂದು ರೂಪದಂತೆ ಇರತಕ್ಕಂತಹ ಭಾಷ್ಯವನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ಇಂತಹ ಆಚಾರ್ಯರ ಶಾಸ್ತ್ರವನ್ನು ಉಪೇಕ್ಷೆ ಮಾಡಿದವರು ಇದ್ದಾರೆ. ಆಚಾರ್ಯರ ಶಾಸ್ತ್ರವನ್ನು ಉಪೇಕ್ಷೆ ಮಾಡೋದು ಹೇಗೆ ಅಂದರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮಧ್ವವಿಜಯದ 15ನೇ ಸರ್ಗದಲ್ಲಿ ಶೋಭನ ಭಟ್ಟರು, ದೊಡ್ಡ ವಿದ್ವಾಂಸರು ಶೋಭನ ಭಟ್ಟರು, ಅವರು ಬಲಮುರಿ ಶಂಖದ ಒಂದು ಉದಾಹರಣೆಯನ್ನು ಕೊಟ್ಟು ಬಲಮುರಿ ಶಂಖದ ಮಹತ್ವವನ್ನು ತಿಳಿಯದೆ ಅದನ್ನು ಬೀಸಾಡಿದ ಮೂರ್ಖನಂತೆ ಆಚಾರ್ಯ ಶಾಸ್ತ್ರವನ್ನು ಉಪೇಕ್ಷೆ ಮಾಡತಕ್ಕಂತಹ ಮೂರ್ಖ ಅಂತ ಹೇಳ್ತಾರೆ. ಯಾರು ಮಧ್ವಾಚಾರ್ಯ ಶಾಸ್ತ್ರವನ್ನು ಉಪೇಕ್ಷೆ ಮಾಡ್ತಾರೋ ಅವರು ಬಲಮುರಿ ಶಂಖವನ್ನು ಬಿಸಾಡಿದ ಹಾಗೆ ಅಂತ. ಬಲಮುರಿ ಶಂಖ ಅದು ಮನೆಯಲ್ಲಿದ್ದರೆ ತುಂಬ ಸಂಪತ್ತು ಬರ್ತದೆ, ಐಶ್ವರ್ಯಪ್ರದ ಅದು ಬಲಮುರಿ ಶಂಖ. ಅದರ ಮಹತ್ವ ಗೊತ್ತಿದ್ದವರು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸುಣ್ಣ ಮಾಡೋನು ಏನು ಮಾಡ್ತಾನೆ, ಅದನ್ನು ಪುಡಿ ಮಾಡ್ತಾನೆ, ಪುಡಿ ಮಾಡಿ ಸುಣ್ಣ ಮಾಡ್ತಾನೆ. ಆ ಶಂಖವನ್ನು ಕುಟ್ಟಿ ಪುಡಿ ಮಾಡ್ತಾನೆ. ಅವನಿಗೆ ಒಂದು ಸಲ ಬಲಮುರಿ ಶಂಖ ಸಿಕ್ತು. ಅದನ್ನು ಪುಡಿ ಮಾಡಬೇಕು ಅಂತ ಕುಟ್ಟಿಕ್ಕೆ ಹೋದ. ಎಷ್ಟು ಕುಟ್ಟಿದ್ರೂ ಕೂಡ ಅದು ಪುಡಿ ಆಗಲಿಲ್ಲ, ಗಟ್ಟಿಯಾಗಿತ್ತು, ಅದು ಪುಡಿ ಆಗಲಿಲ್ಲ. ಸುಣ್ಣ ಮಾಡಲಿಕ್ಕೆ ಆಗೋದಿಲ್ಲ, ಇದು ನನ್ನ ಹೊಟ್ಟೆಪಾಡಿಗೆ ಈ ಶಂಖ ಉಪಯೋಗ ಇಲ್ಲ, ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಂಪತ್ತನ್ನು ಆ ಬಲಮುರಿ ಶಂಖ ಕೊಡುತ್ತೆ. ಆ ಬಲಮುರಿ ಶಂಖವನ್ನು ಇಟ್ಕೊಂಡ್ರೆ ಅವನು ಸುಣ್ಣ ಮಾಡಿ ಕಷ್ಟಪಡಬೇಕಾಗೇ ಇಲ್ಲ.
ಅಂಥ ಸಂಪತ್ತು ಅವನಿಗೆ ಸಿಗ್ತದೆ. ನನ್ನ ಹೊಟ್ಟೆ ಬಾಡಿಗೆ ಇದು ಉಪಯೋಗ ಇಲ್ಲ ಅಂತ ಏನು ಮಾಡಿದ, ಅವ ಸುಣ್ಣ ಮಾಡುವವ ಅದನ್ನು ಬೀಸಾಡಿಬಿಟ್ಟ. ಆ ಮೂರ್ಖ, ಅವನಿಗೆ ಬಲಂಬುರಿ ಶಂಖದ ಮಹತ್ವ ಗೊತ್ತಿಲ್ಲ, ಅದರ ಗೌರವ ಗೊತ್ತಿಲ್ಲ. ಸರಿ, ಅದನ್ನು ಮಾರಿ ಆದರೂ ಸ್ವಲ್ಪ ಹಣ ಪಡಿಬೋದಲ್ಲ. ಹಾಗೆ ಅದನ್ನು ಮಾರಿ ಹಣ ಪಡೆದ್ರೆ ಏನು ಬರುತ್ತೆ, ಏನು ಬರಲ್ಲ. ಯಾರು ತಗೋತಾರೆ ಅದನ್ನು, ಆ ಶಂಖವನ್ನು? ಹಾಗೆ ಅದನ್ನು ಅವನು ಕುಟ್ಟಿ ಪುಡಿಯೂ ಮಾಡಲಿಕ್ಕೆ ಆಗಲಿಲ್ಲ, ಮನೆಯಲ್ಲಿ ಇಟ್ಕೊಳ್ಳಿಲ್ಲ, ಬೀಸಾಡಿದ. ಹಾಗೆ ಶ್ರೀಮದಾಚಾರ್ಯರ ಶಾಸ್ತ್ರ ಅಂತ. ಶ್ರೀಮದಾಚಾರ್ಯರ ಶಾಸ್ತ್ರ ಅದು ಯಾವತ್ತೂ ಸಂಪತ್ಪ್ರದ. ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ ಅಂತ ಹೇಳ್ತಾರೆ ವಾದಿರಾಜರು. ಈ ಆಚಾರ್ಯರ ಶಾಸ್ತ್ರವನ್ನು, ಆ ಬಲಮುರಿ ಶಂಖವ ಮಹತ್ವ ತಿಳಿದೇ ಅದನ್ನು ಬೀಸಾಡುವ, ಆ ಸುಣ್ಣ ಮಾರುವ ಮೂರ್ಖನಂತೆ ಯಾರು ಆಚಾರ್ಯ ಶಾಸ್ತ್ರವನ್ನು ಸರಿಯಾಗಿ ಅರಿತುಕೊಳ್ಳದೆ ಅಥವಾ ಅದರ ಲಾಭ ಅಷ್ಟಿಲ್ಲ, ಅಲ್ಪ ಫಲ, ಅದನ್ನು ಅಧ್ಯಯನ ಮಾಡಿದರೆ ಏನು ಫಲ, ಏನು ಫಲ ಇಲ್ಲ. ಭೂಲೋಕದಲ್ಲಿ ಅಲ್ಪ ಫಲ, ಆದರೆ ಅದು ಮಹತ್ತರವಾಗಿರತಕ್ಕಂಥ ಫಲವನ್ನು ಕೊಡುವಂಥದ್ದು. ಅದನ್ನು ಅರಿಯದೆ ಈ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡುವುದಿಲ್ಲ, ಅದನ್ನು ದೂರ ಇಡ್ತಾರೆ, ಅವರು ಆ ಮೂರ್ಖನ ಹಾಗೆ ಅವರು ಅಂತಹ ಒಂದು ಸಂಪತ್ತನ್ನು ಕೊಡತಕ್ಕಂತಹ ಶಂಖವನ್ನು ಬೀಸಾಡುವ ಮೂರ್ಖರಂತೆ ಅವರು ಆಗ್ತಾರೆ. ಅದೇ ಬೀಸಾಡಿದ ಶಂಖವನ್ನು ಒಬ್ಬ ನೋಡಿದ, ಗೊತ್ತಾಯ್ತು ಅವನಿಗೆ ಇದು ಬಲಮುರಿ ಶಂಖ ಅಂತ. ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಮನೆ ಇಟ್ಕೊಂಡು ಪೂಜಿಸಿದ, ಅಪಾರವಾಗಿರತಕ್ಕಂತಹ ಸಂಪತ್ತನ್ನು ಗಳಿಸಿದ. ಹಾಗೆ ಆಚಾರ್ಯರ ಶಾಸ್ತ್ರದ ಪೂರ್ಣ ಫಲವನ್ನು ನಾವ್ಯಾರೂ ಪಡೆಯಲ್ಲ, ನಾವೇನೋ ಅಲ್ಪ ಫಲ ಅಂತ ಬಿಟ್ಟು ಬಿಡ್ತೇವೆ. ಅದರ ಪೂರ್ಣ ಫಲ ಪಡೆಯಲು ಅರ್ಹರು ಯಾರು ಅಂದರೆ ಬ್ರಹ್ಮದೇವರೇ ಅದರ ಪೂರ್ಣ ಫಲವನ್ನು ಪಡೆಯಲು ಅರ್ಹರು ಅಂತ ಹೇಳ್ತಾರೆ. ಆ ಮಧ್ವಾಚಾರ್ಯರ ಶಾಸ್ತ್ರದ ಫಲ, ಅದನ್ನು ಪೂರ್ಣ ಫಲವನ್ನು ಬ್ರಹ್ಮದೇವರೇ ಪಡೀಲಿಕ್ಕೆ ಅರ್ಹರು. ಅವರು ಪಡೆಯತಕ್ಕಂತಹ ಆ ಫಲ ಅದನ್ನು ಮಾತಿನಿಂದ ಹೇಳಲಿಕ್ಕೆ ಆಗುವುದಿಲ್ಲ, ಅದು ನಮ್ಮ ಮನಸ್ಸಿಗೂ ನಿಲುಕುವುದಿಲ್ಲ ಅಂತ ಶೋಭನ ಭಟ್ರು ಸಭೆಯಲ್ಲಿ ಆಚಾರ್ಯ ಶಾಸ್ತ್ರದ ಹಿರಿಮೆಯನ್ನು ಪ್ರತಿಪಾದಿಸ್ತಾರೆ. ಶ್ರೀಮದಾಚಾರ್ಯರು ವೇದವ್ಯಾಸರ ಆಜ್ಞೆಯಂತೆ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿ ಭಗವಂತನಿಗೆ ಅರ್ಪಿಸ್ತಾರೆ. ತಮ್ಮ ಪ್ರಿಯ ಶಿಷ್ಯರಾಗಿರತಕ್ಕಂತಹ ಸತ್ಯತೀರ್ಥರು ಆ ಭಾಷ್ಯದ ಒಂದೊಂದು ಅಕ್ಷರವನ್ನು ಬರೀತಾರೆ. ಮಧ್ವಾಚಾರ್ಯರ ಶಾಸ್ತ್ರದ ಒಂದೊಂದು ಅಕ್ಷರವನ್ನು ಬರೆದರೆ ಎಷ್ಟು ಪುಣ್ಯ ಎಂಬುದನ್ನು ನಾನು ಪಂಡಿತಾಚಾರ್ಯ ಹೇಳ್ತಾರೆ. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥಯ್ಯ ಭಾಷ್ಯ ಮಾಲಿಕರು. ಸತ್ಯತೀರ್ಥರು ಹಾಗಾದರೆ ಎಷ್ಟು ಪುಣ್ಯ ಗಳಿಸಿದ್ದಾರೆ. ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರು, ಅವರ ಎಲ್ಲ ಗ್ರಂಥಗಳನ್ನು ಬರೆದವರು, ಅಕ್ಷರ ಬರೆದವರು, ಅದನ್ನು ಸಿದ್ಧಪಡಿಸಿದರು ಋಷಿಕೇಶ ತೀರ್ಥರು. ಮಧ್ವಾಚಾರ್ಯ ಹೇಳಿದ್ದನ್ನು ಕೇಳಿಕೊಂಡು ಬರೆದವರು ಸತ್ಯತೀರ್ಥರು, ಅದನ್ನು ಗ್ರಂಥ ರೂಪದಲ್ಲಿ ರಚನೆ ಮಾಡಿದವರು ಋಷಿಕೇಶ ತೀರ್ಥರು. ಒಬ್ಬರು ಈಗಿನ ಪರಿಮಾರ ಮಠದ ಮೂಲಯತಿಗಳು, ಮತ್ತೊಬ್ಬರು ಭಂಡಾರಿಕೇರಿ ಮಠದ ಮೂಲಯತಿಗಳು. ಸತ್ಯತೀರ್ಥರು ಅವರು ಭಂಡಾರಿಕೆ ಮಠದ ಪರಂಪರೆಯಲ್ಲಿ ಬಂದವರು. ಸತ್ಯತೀರ್ಥದಿಂದ ಬಂದಂತಹ ಮಠ ಅದು ಭಂಡಾರಿಕೇರಿ ಮಠ. ಋಷಿಕೇಶ ತೀರ್ಥದಿಂದ ಬಂದಂತಹ ಮಠ ಅದು ಪರಿಮಾರ ಮಠ. ಈ ಋಷಿಕೇಶ ತೀರ್ಥರು ಮತ್ತು ಸತ್ಯತೀರ್ಥರು ಇವರ ಕೊಡುಗೆ ಅಪಾರವಾಗಿದೆ ಶ್ರೀಮದಾಚಾರ್ಯರ ಗ್ರಂಥ ರಚನೆಯಲ್ಲಿ.
ಅಂತಹ ಬ್ರಹ್ಮಸೂತ್ರ ಭಾಷ್ಯವನ್ನು ಅತ್ಯಂತ ಪ್ರೀತಿಯ ಶಿಷ್ಯರಿವರು. ಮಧ್ವಾಚಾರ್ಯರು ದೊಡ್ಡ ಬದಲಿಗೆ ಹೊರಟ್ರೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಮಧ್ವಾಚಾರ್ಯರು ಕಾಷ್ಟಮನೋರ್ಥ ಮಾಡ್ತಾ ಇದ್ದಾರೆ, ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಬರೆದಿಟ್ಟರು ಹೊರಟರು. ನೇದೃಶಂ ಸ್ಥಳಮಲಂ ಶಮ ಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂಬಾಹ ಅಂಥೇಳಿ ಬರೆದಿಟ್ಟು ಹೊರಟರು. ತಮ್ಮ ಶಿಷ್ಯರನ್ನು ಅನಂತ ಮಠದಲ್ಲಿ ಇರಿಸಿ ಅವರೊಬ್ಬರೇ ವೇದವ್ಯಾಸರನ್ನು ಕಾಣಬೇಕು ಅಂತ ಆ ದೊಡ್ಡ ಬದಲಿಗೆ ಹೋಗ್ತಾರೆ. ಆಗ ಸತ್ಯತೀರ್ಥರು ಅವರನ್ನು ಬಿಟ್ಟಿರಲಿಕ್ಕಾಗದೆ ಅವರನ್ನು ಹಿಂಬಾಲಿಸ್ತಾರೆ, ತುಂಬ ದೂರ ಹಿಂಬಾಲಿಸ್ತಾರೆ. ಆದರೆ ಮಧ್ವಾಚಾರ್ಯರು ವಾಯುದೇವರು ಅವರು ಒಂದೊಂದು ಹೆಜ್ಜೆ ಒಂದೊಂದು ಬೆಟ್ಟದ ಮೇಲೆ ಒಂದೊಂದು ಹೆಜ್ಜೆ ಇಟ್ಟು ಹೋಗ್ತಾಯಿದ್ರು. ಹಾಗೆ ಸತ್ಯತೀರ್ಥರು ಹೋಗಲಿಕ್ಕೆ ಸಾಧ್ಯವ? ಕೊನೆಗೆ ಹೋಗ್ಲಿಕ್ಕಾಗಲಿಲ್ಲ. ಅವರಿಗೆ ತುಂಬ ದೂರ ಹೋಗಿಬಿಟ್ಟಿದ್ದಾರೆ. ಮಧ್ವಾಚಾರ್ಯರು ಅನುಗ್ರಹ ಮಾಡಿ ತಮ್ಮ ಶಾಟಿ ಬೀಸಾಡಿದರೆ, ಶಾಟಿಯಿಂದ ಬೀಸಿದರೆ ಮತ್ತೆ ಸತ್ಯತೀರ್ಥರು ಬಂದು ಆನಂದ ಮಠದಲ್ಲಿ ಕೂತಿದ್ದರಂತೆ. ಅಂತಹ ಮಧ್ವಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದವರು ಅಂತಹ ಪ್ರಿಯ ಶಿಷ್ಯರವರು. ಅವರು ಈ ಗ್ರಂಥವನ್ನು ಲಿಪಿಬದ್ಧಗೊಳಿಸ್ತಾರೆ. ಆ ಗ್ರಂಥದ ಒಂದೊಂದು ಅಕ್ಷರ ಬರೆದ್ರೆ ಎಷ್ಟು ಪುಣ್ಯ ಅಂದರೆ, ಗಾಂಗಮಂಗಲ ತರಂಗಭಂಗದ ಪ್ರಾಂತ ಶುಶ್ರಿ ಹರಿವೇಶ್ಮ ಕೃತ್ಸಮಃ. ಗಾಂಗ ಅಂದರೆ ಗಂಗೆ ಸಂಬಂಧಿಸಿದ್ದು ಅಂತ. ಗಾಂಗ ಮಂಗಲ ತರಂಗ, ಗಂಗೆಯ ಮಂಗಲಕರವಾಗಿರತಕ್ಕಂತಹ ತರಂಗಗಳು, ಗಂಗೆಯ ಮಂಗಲಕರವಾದ ತರಂಗಗಳು ಬಡಿಯುವ ರೀತಿಯಲ್ಲಿ ಅಷ್ಟು ಗಂಗಾ ನದಿಯ ದಡದಲ್ಲಿ ಕಟ್ಟಿದಂತಹ ಹರಿಮಂದಿರಕ್ಕೆ ಸಮ ಅಂತ. ಗಂಗಾ ನದಿಯ ದಂಡೆಯಲ್ಲಿ ಗಂಗಾ ನದಿಯ ಪ್ರವಾಹ, ಅದರ ತೆರೆಗಳು ಬಂದು ಬಡಿಬೇಕು. ಅಷ್ಟು ಗಂಗಾ ನದಿಯ ಹತ್ತಿರದಲ್ಲಿ ಕಟ್ಟತಕ್ಕಂತಹ ಭಗವಂತನ ಮಂದಿರ. ಅಂತಹ ಭಗವಂತನ ಮಂದಿರವನ್ನು ಕಟ್ಟಿದರೆ ಎಷ್ಟು ಪುಣ್ಯ ಬರುತ್ತೆ ಅಂದರೆ, ಮಧ್ವದಲ್ಲಿ ಹೇಳ್ತಾರೆ, ಒಂದೊಂದು ಮಧ್ವಾಚಾರ್ಯ ಒಂದೊಂದು ಅಕ್ಷರವನ್ನು ಬರೆದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಪುಣ್ಯವನ್ನು ಗಳಿಸಿದವರು ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತೆ. ಸತ್ಯತೀರ್ಥರು ಆ ಭಾಷ್ಯವನ್ನು ಬರೆದರು ಅಂತ ಅಲ್ಲಿ ಉಲ್ಲೇಖ ಇದೆ. ಇಂತಹ ಭಾಷ್ಯವನ್ನು ಅನೇಕ ವಿದ್ವಾಂಸರು ಅಧ್ಯಯನ ಮಾಡಿದರು. ಆ ಕಾಲದಲ್ಲಿ ಇದ್ದಂತಹ ಅನೇಕ ವಿದ್ವಾಂಸರಲ್ಲಿ ಬರ್ತಾರೆ, ಅನೇಕರು ಬರ್ತಾರೆ. ಮಧ್ವಾಚಾರ್ಯ ತುಂಬ ಚೆಂದ ಇದ್ದಾರೆ ಅಂತ ನೋಡ್ಲಿಕ್ಕೆ ಬರ್ತಾರೆ. ಅದು ಯಾವನೊಬ್ಬ ಹೊಸ ಸನ್ಯಾಸಿ ಬಂದಿದ್ದಾನೆ, ಅವನ ವಿಚಾರವೇ ಬೇರೆ ಇದೆ ಅಂತ ಕೇಳಲಿಕ್ಕೆ ಬರ್ತಾರೆ. ತಾವು ತಿಳ್ಕೊಂಡಿದ್ದನ್ನು ಒಪ್ಪಿಸ್ಲಿಕ್ಕೆ ಬರ್ತಾರೆ, ಅಥವಾ ಅವರನ್ನು ಖಂಡನೆ ಮಾಡಬೇಕು ಅಂತ ಬರ್ತಾರೆ. ಅನೇಕ ಉದ್ದೇಶವನ್ನು ಇಟ್ಟುಕೊಂಡು ಅನೇಕ ಜನ ಮಧ್ವಾಚಾರ್ಯರ ಬಳಿಗೆ ಬರ್ತಾರೆ. ಅಂಥವರಲ್ಲಿ ಗೋದಾವರಿ ತೀರದವರು, ಆಂಧ್ರ ಪ್ರದೇಶದಿಂದ ಬಂದವರು ದೊಡ್ಡ ವಿದ್ವಾಂಸರು. ಅವರು ಷಡ್ದರ್ಶನದಲ್ಲಿ ನಿಷ್ಣಾತರಾಗಿದ್ದಾರೆ. ಷಡ್ದರ್ಶನ ಅಂದರೆ ಭಾಟ್ಟ, ಪ್ರಾಭಾಕರ, ವೈಶೇಷಿಕ, ನೈಯಾಯಿಕ, ಬೌದ್ಧ, ಚಾರ್ವಾಕ. ಈ 6 ದರ್ಶನಗಳಲ್ಲಿ ಅವರು ನಿಷ್ಣಾತರಾಗಿದ್ದಾರೆ. ಮೇಲಾಗಿ ವೇದ ವಿದ್ವಾಂಸರಾಗಿದ್ದಾರೆ. ಅಂತಹ ಪಂಡಿತರು, ಅವರ ಹೆಸರು ಶೋಭನ ಭಟ್ಟರು ಅಂತ. ಅವರು ಮಧ್ವಾಚಾರ್ಯರೊಂದಿಗೆ ವಾಕ್ಯಾರ್ಥ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಮಧ್ವಾಚಾರ್ಯ ವಿದ್ವತ್ಸಭೆಯ ಮುಂದೆ ಅವರೆಲ್ಲ ಪರಾಜಿತರಾಗಿ ಶರಣಾಗತರಾಗ್ತಾರೆ. ಅಂತಹ ಒಬ್ಬ ಶ್ರೇಷ್ಠ ವಿದ್ವಾಂಸರು ಶೋಭನ ಭಟ್ಟರು. ವೈದಿಕ ಸಿದ್ಧಾಂತದಲ್ಲಿ ಏನೇ ವಿವಾದ ಉಂಟಾದಾಗ ನಿರ್ಣಯ ಮಾಡಬಲ್ಲಂತಹ ಸಮರ್ಥ ವ್ಯಕ್ತಿ. ಸರ್ವಸಂಪ್ರತಿಪನ್ನರಾದ ಎಲ್ಲರೂ ಒಪ್ಪಬೇಕು. ಕೆಲವರು ಮಾತ್ರ ಅವ್ರು ದೊಡ್ಡ ವಿದ್ವಾಂಸರು ಅಂತ ಒಪ್ಪಿದರೆ ಸಾಕಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ವರಿಗೂ ಸಂಪ್ರತಿಪನ್ನರಾಗಿರತಕ್ಕಂತಹ ಶ್ರೇಷ್ಠ ವಿದ್ವಾಂಸರು ಅಂದರೆ ಅವರು ಶೋಭನ ಭಟ್ಟರು. ಅಂತಹ ಶೋಭನ ಭಟ್ಟರು ಆಚಾರ್ಯರ ಕಮಲಗಳಿಗೆ ಎರಗ್ತಾರೆ. ದೊಡ್ಡ ತಾರ್ಕಿಕರಿವರು. ಅಂತಹ ಶೋಭನ ಭಟ್ಟರು ಆ ಕಾಲದಲ್ಲಿ ಎಲ್ಲ ಸಿದ್ಧಾಂತಗಳನ್ನು ಖಂಡಿಸಿದರು. ಈ ಹಿಂದೆ ಬಂದಿರತಕ್ಕಂತಹ ಎಲ್ಲ ಸಿದ್ಧಾಂತಗಳನ್ನು 21 ಸಿದ್ಧಾಂತಗಳನ್ನು ಖಂಡಿಸಿದ್ರು ಅವರು. ಮತ್ತು ಯಾವುದೇ ಆಗ್ರಹವಿಲ್ಲದೆ ವೇದ ಭಾರತ ಪುರಾಣಾದಿಗಳಲ್ಲಿ
ಹೇಳಿರ್ತಕ್ಕಂತಹ ಏನು ಸದಾಚಾರ ಉಪಾಸನೆಗಳಿವೆ ಅದರಲ್ಲಿ ನಿರತರಾಗಿದ್ದರು. ಅಂತಹ ಅವರು ಶ್ರೀಮದಾಚಾರ್ಯರ ಮುಖದಿಂದ ಬ್ರಹ್ಮಸೂತ್ರ ಭಾಷ್ಯವನ್ನು ಶ್ರವಣ ಮಾಡ್ತಾರೆ. ಮಧ್ವಾಚಾರ್ಯರ ಸೂತ್ರ ಭಾಷ್ಯವನ್ನು ಶ್ರವಣ ಮಾಡಿದ ಮೇಲೆ ಅವರಿಗೆ ಬೇರೆ ಯಾವ ಭಾಷ್ಯದಲ್ಲಿ ಆಸಕ್ತಿಯೇ ಹುಟ್ಟಲಂತೆ. 21 ಭಾಷ್ಯಗಳನ್ನು ಓದಿದ್ದರು ಅವರು. ಆ 21 ಭಾಷ್ಯಗಳಲ್ಲಿ ಅಸ್ವಾರಸ್ಯವನ್ನು ಕಂಡಿದ್ದರು. ಅವರಿಗೆ ಖುಷಿ ಇರಲಿಲ್ಲ. ಈಗ ಯಾವಾಗ ಸೂತ್ರ ಭಾಷ್ಯವನ್ನು ಶ್ರವಣ ಮಾಡಿದರು, ಮಧ್ವಾಚಾರ್ಯ ಸೂತ್ರ ಭಾಷ್ಯವನ್ನು ರಚನೆ ಮಾಡಿ ಅದನ್ನು ವೇದವ್ಯಾಸರಿಗೆ ಅರ್ಪಿಸಿ ಮುಂದೆ ಸಂಚಾರ ಕಾಲದಲ್ಲಿ ಅಲ್ಲಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ಮಾಡ್ತಾಯಿದ್ರು. ಅಂತಹ ಸಂದರ್ಭಗಳಲ್ಲಿ ಒಂದು ಕಡೆ ಭೇಟಿಯಾದವರು ಶೋಭನ ಭಟ್ಟರು. ಅವರು ಮಧ್ವಾಚಾರ್ಯರ ಸೂತ್ರ ಭಾಷ್ಯವನ್ನು ಶ್ರವಣ ಮಾಡಿದ ಮೇಲೆ ಮುಂದೆ ಯಾವ ಶಾಸ್ತ್ರದಲ್ಲಿ ಅವರಿಗೆ ಆಸಕ್ತಿಯೇ ಹುಟ್ಟಿಲ್ಲಂತೆ. ಅಂತಹ ವಿದ್ಯಾಪ್ರವೀಣರಾಗಿರ್ತಕ್ಕಂತಹ ಶೋಭನ ಭಟ್ಟರು ತಾವು ಎಲ್ಲೆಲ್ಲಿ ಸಭೆಗಳಲ್ಲಿ ಭಾಗವಹಿಸ್ತಾರೆ ಅಲ್ಲೆಲ್ಲ ಶ್ರೀಮದಾಚಾರ್ಯ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಯುಕ್ತಿಗಳನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು. ದುರ್ವಾದಿಗಳನ್ನು ಖಂಡನೆ ಮಾಡಲಿಕ್ಕೆ, ಎಲ್ಲ ಕಡೆ ದುರ್ವಾದಿಗಳನ್ನು ಖಂಡನೆ ಮಾಡಲಿಕ್ಕೆ ಅವರು ಶ್ರೀಮದಾಚಾರ್ಯರ ಪರಿಚಯ ಆದ ನಂತರ, ಶ್ರೀಮದಾಚಾರ್ಯರ ಭಾಷ್ಯವನ್ನು ಅಧ್ಯಯನ ಮಾಡಿದ ನಂತರ ಶ್ರೀಮದಾಚಾರ್ಯರು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಯುಕ್ತಿಗಳಿಂದಲೇ ಅವರು ದುರ್ವಾದಿಗಳನ್ನೆಲ್ಲ ಖಂಡಿಸಿ ಬ್ರಹ್ಮಸೂತ್ರ ಭಾಷ್ಯದ ಮಹಿಮೆ ಎಂಥದ್ದು ಅಂತ ಅದನ್ನು ಪ್ರತಿಪಾದನೆ ಮಾಡಿದರು. ಮಧ್ವಾಚಾರ್ಯರಿಗೆ ಇಬ್ಬರು ಮುಖ್ಯವಾಗಿ ಶಿಷ್ಯರು, ಒಬ್ಬರು ವಿಷ್ಣು ತೀರ್ಥರು, ಮತ್ತೊಬ್ಬರು ಈ ಶೋಭನ ಭಟ್ಟರು. ವಿಷ್ಣು ತೀರ್ಥರು ಅವರು ಸಾಕ್ಷಾತ್ ಮಧ್ವಾಚಾರ್ಯರ ಆಶ್ರಮಪೂರ್ವ ಸಹೋದರ. ಅವರು ಪ್ರಚಂಡವಾದ ಪ್ರವಚನ ಮಾಡತಕ್ಕಂತಹ ಒಂದು ಶಾಸ್ತ್ರಜ್ಞಾನ ಇತ್ತು ಅವರಿಗೆ. ಮತ್ತು ತರ್ಕಶಾಸ್ತ್ರದಲ್ಲಿ ಒಂದು ಪರಿಪಕ್ವವಾಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯ ಇತ್ತು. ಆದರೆ ಅವರು ಅಂತರ್ಮುಖಿಯಾಗಿ ಬರೀ ಈ ಉಪಾಸನೆ, ಸಾಧನೆ, ತಪಸ್ಸು ಇದರಲ್ಲೇ ನಿರತರಾಗಿದ್ದವರು. ಕರ್ಮಯೋಗಪೂರ್ವಕವಾಗಿ ಜ್ಞಾನಾನುಸಂಧಾನ ಮಾಡುವ ಪೂರ್ವಕವಾಗಿ ಪರಮಾತ್ಮನ ಉಪಾಸನೆ, ಸಾಧನ, ತಪಸ್ಸುಗಳನ್ನು ಮಾಡೋದು ನಿರತರಾಗಿದ್ದರು. ಇವತ್ತಿಗೂ ಅವರು ಹರಿಶ್ಚಂದ್ರ ಗುಹೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವತದಲ್ಲಿ ಇವತ್ತಿಗೂ ಅವರು ತಪಸ್ಸು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರು ಬಹಳ ಘೋರವಾಗಿರ್ತಕ್ಕಂಥ ಕಠಿಣವಾದ ತಪಸ್ಸು ಮಾಡ್ತಾರೆ. 5 ದಿವಸಗಳಿಗೆ ಒಮ್ಮೆ ಕೇವಲ ಪಂಚಗವ್ಯ ತೆಗೆದುಕೊಂಡು ತಪಸ್ಸು ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಪಂಚಗವ್ಯಂ ಪಪೋ ಕಿಂಚಿತ್ ಪಂಚಮೇ ಇದ್ದೇನೆ. 5 ದಿವಸಗಳಿಗೆ ಒಮ್ಮೆ ಬರೀ ಪಂಚಗವ್ಯ ತೆಗೆದುಕೊಂಡು ಉಪವಾಸ ತಪಸ್ಸು ಮಾಡ್ತಾರೆ. ಅಂತಹ ಒಬ್ಬ ತಪಸ್ವಿ. ಹಾಗಾಗಿ ಅವರು ಉಪಾಸನಾ ಮಾರ್ಗದಲ್ಲಿಯೇ ನಿರತರಾಗಿಬಿಟ್ರು. ಮತ್ತೊಬ್ಬ ಆಚಾರ್ಯರಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂತಹ ಶಿಷ್ಯರು ಅಂದರೆ ಇವರೇ ಶೋಭನ ಭಟ್ಟರು. ಇವರು ಎಲ್ಲ ಸ್ಥಳಗಳಲ್ಲಿ ಹೋಗಿ ಆಚಾರ್ಯ ಸಿದ್ಧಾಂತವನ್ನು ಸಾಮಾನ್ಯ ಜನರಿಗೆ ಮುಟ್ಟುವ ರೀತಿಯಲ್ಲಿ ಅವರ ಮನಸ್ಸು ಪರಿವರ್ತನೆಯಾಗಿ ಆ 21 ಕುಭಾಷ್ಯಗಳನ್ನು ಬಿಟ್ಟು ಮಧ್ವಾಚಾರ್ಯರ ಶಾಸ್ತ್ರವನ್ನೇ ಅವರು ಸ್ವೀಕಾರ ಮಾಡುವ ರೀತಿಯಲ್ಲಿ ಅವರ ಮನಸ್ಸನ್ನು ಪರಿವರ್ತನೆಗೊಳ್ಳುವ ಹಾಗೆ ತಮ್ಮ ಸಂದೇಶಗಳಿಂದ ಉಪದೇಶ ಮಾಡ್ತಾಯಿದ್ರು. ಹಾಗಾಗಿ ಆಚಾರ್ಯರ ಇಬ್ಬರು ಶಿಷ್ಯರಲ್ಲಿ ಒಬ್ಬರು ವಿಷ್ಣು ತೀರ್ಥರು ಅಂತರ್ಮುಖಿಗಳಾಗಿ ಇದ್ದರೆ, ಇನ್ನೊಬ್ಬರು ಶೋಭನ ಭಟ್ಟರು, ಅವರೇ ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರಾಗಿ ಅವರು ಬಹಿರ್ಮುಖರಾಗಿ ಆಚಾರ್ಯರ ಸೇವೆಯನ್ನು ಮಾಡಿದ್ದಾರೆ. ಆಚಾರ್ಯರ ಬಂದು ಈ ಜಗದ್ವ್ಯಾಪಿ ಆಗಿರತಕ್ಕಂತಹ ಪಾಂಡಿತ್ಯ, ಅಸಾಧಾರಣವಾಗಿರತಕ್ಕಂತಹ ಶಕ್ತಿ, ಮತ್ತು ಅವರ ಅವತಾರ ಪುರುಷ ಅಂತ ಗೊತ್ತಾಗಿಬಿಟ್ಟಿದೆ. ತುಂಬ ಜನ ಹಾಗೇ ಅವರನ್ನು ನೋಡ್ತಾ ಇದ್ದಾರೆ. ಅವತಾರ ಪುರುಷತ್ವ ಇವುಗಳನ್ನು ಕೇಳಿ ನೋಡಿ ಕಣ್ಣಾರೆ ಕಂಡು ಮಧ್ವಾಚಾರ್ಯರ ಗುಣಗಳಿಂದ ವಶೀಕೃತರಾಗಿ ಅವರ ಶಿಷ್ಯರಾಗಿ ಮಹಾದೊಡ್ಡ ವಿದ್ವಾಂಸರಾದವರು ಈ ಗೋದಾವರಿ ತೀರದ ಶೋಭನ ಭಟ್ಟರು. ಪೂರ್ವಾಶ್ರಮದಲ್ಲಿ ಅವರೇ ಪದ್ಮನಾಭ ತೀರ್ಥರೆಂಬ ಸನ್ಯಾಸಿಗಳಾದರು. ಶ್ರುತ್ಯಾ ಮತ್ಯಾ ಸದಾ ಭಕ್ತ್ಯಾ ವಿರಕ್ತ್ಯಾ ನಿತ್ಯ ಸೇವೆಯ, ಹೇಗೆ ಸೇವಿಸಿದರು ಆಚಾರ್ಯರನ್ನು ಅಂತ
ಹೇಳ್ತಾರೆ, ವೇದಾಂತಾದಿ ಶಾಸ್ತ್ರಶ್ರವಣ, ಶ್ರುತ್ಯ ಮತ್ಯ, ನಿರಂತರ ಶಾಸ್ತ್ರಶ್ರವಣ, ನಿರಂತರ ಮಧ್ವಾಚಾರ್ಯರ ಮುಖದಿಂದ ಶಾಸ್ತ್ರಶ್ರವಣ, ನಿರಂತರ ಶ್ರುತವಾಗಿರತಕ್ಕಂತಹ ಶಾಸ್ತ್ರದ ಮನನ, ಮತ್ತು ನಿರಂತರವಾದ ಭಕ್ತಿ, ನಿರಂತರವಾದ ವೈರಾಗ್ಯದಿಂದ, ನಿತ್ಯ ಸೇವೆಯಿಂದ ಮಧ್ವಾಚಾರ್ಯರು ಸಂತುಷ್ಟರಾಗಿ ಆ ಪದ್ಮನಾಭ ತೀರ್ಥರಿಗೆ ಸರ್ವಶ್ರೇಷ್ಠವಾಗಿರತಕ್ಕಂತಹ ಪರಬ್ರಹ್ಮ ತತ್ವ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ನ್ಯಾಯಶಾಸ್ತ್ರ, ಪೂರ್ವಮೀಮಾಂಸಾ, ಸಾಂಖ್ಯ, ಯೋಗ, ತರ್ಕ ಎಲ್ಲ ಇವುಗಳೆಲ್ಲ ಮಧ್ವಾಚಾರ್ಯರ ಶಾಸ್ತ್ರದ ಮುಂದೆ ಇವೆಲ್ಲ ಸಣ್ಣ ನದಿಗಳ ಹಾಗೆ ಅಂತ ಹೇಳ್ತಾರೆ. ವೇದಾಂತಾಬ್ಧಿಂ ನಯೋಜಾತು ಜಹೌ ವಿದ್ವತ್ ತಿಮಿಂಗಿಲಃ. ಪದ್ಮನಾಭ ತೀರ್ಥರನ್ನು ತಿಮಿಂಗಿಲ ಅಂತ ಹೇಳ್ತಾರೆ, ನದಿಯಲ್ಲಿ ವಿಹರಿಸ್ತಕ್ಕಂತಹ ತಿಮಿಂಗಿಲ. ಅವರು ಅವರಿಗೆ ಇವೆಲ್ಲ ಮಧ್ವಾಚಾರ್ಯರ ವೇದಾಂತವೇ ದೊಡ್ಡ ಸಾಗರ ಅವರಿಗೆ. ಉಳಿದೆಲ್ಲ ಪದ್ಮನಾಭ ತೀರ್ಥರೆಂಬ ವಿದ್ವತ್ ತಿಮಿಂಗಿಲ ಇದೆಯಲ್ಲ, ಅದಕ್ಕೆ ನದಿ ಸಾಕಾಗುವುದಿಲ್ಲ. ಈ ತರ್ಕ, ಯೋಗ, ನ್ಯಾಯ, ಪೂರ್ವಮೀಮಾಂಸಾ, ಸಾಂಖ್ಯಯೋಗ, ತರ್ಕ ಇವೆಲ್ಲ ಪದ್ಮನಾಭ ತೀರ್ಥಕ್ಕೆ ಸಣ್ಣ ನದಿಗಳಿದ್ದ ಹಾಗೆ ಅಂತೆ. ಸಣ್ಣ ನದಿಯಲ್ಲಿ ತಿಮಿಂಗಿಲ ವಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ತಿಮಿಂಗಿಲ ವಿಹರಿಸಬೇಕಾದ ದೊಡ್ಡ ಸಮುದ್ರದಲ್ಲೇ ವಿಹಾರ ಮಾಡಬೇಕದು. ಹಾಗೆಯೇ ಇವೆಲ್ಲ ನ್ಯಾಯ, ಪೂರ್ವಮೀಮಾಂಸಾ, ಸಾಂಖ್ಯಯೋಗ, ತರ್ಕ ಇವೆಲ್ಲ ತನಗೆ ಸಣ್ಣ ಸಣ್ಣ ನದಿಗಳು ಅಂದ್ಕೊಂಡು ಮಧ್ವಾಚಾರ್ಯ ವೇದಾಂತವೆಂಬ ಸಾಗರದಲ್ಲಿ ಅವರು ವಿದ್ವತ್ ತಿಮಿಂಗಿಲಾಗಿ ವಿಹರಿಸಿದರಂತೆ. ಆ ರೀತಿಯಲ್ಲಿ ಹೇಳ್ತಾರೆ. ಅಂತಹ ದೊಡ್ಡ ವಿದ್ವಾಂಸರು, ಮಧ್ವಾಚಾರ್ಯ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ಭಕ್ತರು ಅವರು ಶೋಭನ ಭಟ್ಟರು. ಅಂತಹ ಶೋಭನ ಭಟ್ಟರಿಗೆ ಮಧ್ವಾಚಾರ್ಯರು ಆಶ್ರಮ ಕೊಟ್ಟು ಅವರಿಗೆ ಪದ್ಮನಾಭ ತೀರ್ಥ ಅಂತ ನಾಮಕರಣ ಮಾಡ್ತಾರೆ. ಅವರ ಒಂದು ಶ್ರವಣ, ಮನನ, ವೈರಾಗ್ಯ, ನಿತ್ಯ ಸೇವೆ ಇವುಗಳಿಂದ ಮಧ್ವಾಚಾರ್ಯರು ಪ್ರಸನ್ನರಾಗಿ ಮೋಕ್ಷಾಧನವಾಗಿರತಕ್ಕಂಥ ಪರಮಾತ್ಮನ ತತ್ವವಿದ್ಯೆಯನ್ನು ಅವರಿಗೆ ತಿಳಿಸ್ತಾರೆ. ಈ ವೈಶೇಷಿಕಾದಿ ಯುಕ್ತಿ ಸಮೂಹಗಳ ಮೇಲೆ ಕೋಪದಿಂದ ಅವರು ಆ ಸಿದ್ಧಾಂತವನ್ನು ಖಂಡಿಸ್ತಾ ಇದ್ದರು. ಖಂಡಿಸಲಿಕ್ಕೆ ಪರಕೀಯ ಶಾಸ್ತ್ರವೇ ಅವರಿಗೆ ನದಿ ಅಂತ. ಪರಕೀಯ ಶಾಸ್ತ್ರವೆಂಬ ನದಿಯಲ್ಲಿ ಸಂಚರಿಸ್ತಕ್ಕಂತಹ ಈ ವಿದ್ಯುತ್ ತಿಮಿಂಗಿಲ ಯಾವತ್ತೂ ಮಧ್ವಾಚಾರ್ಯರ ವೇದಾಂತ ಸಾಗರವನ್ನು ಬಿಟ್ಟಿರಲಿಲ್ಲ ಅಂತ ಬಹಳ ಸ್ವಾರಸ್ಯವಾಗಿ ಮಧ್ಯದಲ್ಲಿ ವರ್ಣನೆ ಮಾಡ್ತಾರೆ. ತಮ್ಮ ತಮ್ಮ ಸಭೆಗಳಲ್ಲಿ, ತಮ್ಮ ತಮ್ಮ ಗೋಷ್ಠಿಗಳಲ್ಲಿ ತಾವೇ ವೀರರು ಅಂತ ಭಾವಿಸಿಕೊಂಡಂತಹ ಮಾಯಾವಾದಿಗಳೆಂಬ ಗ್ರಾಮಸಿಂಹಗಳನ್ನು ಈ ವಾದಿಸಿಂಹರು ತಮ್ಮ ವ್ಯಾಖ್ಯಾನದ ಧ್ವನಿ ಮಾತ್ರದಿಂದಲೇ ನಿರಾಕರಿಸ್ತಾರೆ. ಮತ್ತರಾಗಿರತಕ್ಕಂತಹ ದುರ್ವಾದಿಗಳೆಂಬ ಆನೆಗಳ ದುಷ್ಟ ತರ್ಕಗಳೆಂಬ ಕುಂಭಸ್ಥಳಗಳನ್ನು ಭೇದಿಸ್ತಕ್ಕಂತಹ ಇವರು ವಾದಿಸಿಂಹ ಅಂತ ಅನಿಸ್ತಾರೆ. ಮಧ್ವಾಚಾರ್ಯರ ಉತ್ತಮವಾಗಿರತಕ್ಕಂತಹ ಅನುವ್ಯಾಖ್ಯಾನ ಅಂತ ಗ್ರಂಥ ಇದೆ, ಬಹಳ ಶ್ರೇಷ್ಠವಾಗಿರತಕ್ಕಂತಹ ಗ್ರಂಥ. ಅನೇಕ ಗ್ರಂಥಗಳನ್ನು ಬರೆದರೂ ಕೂಡ ತ್ರಿವಿಕ್ರಮಪಂಡಿತ ಆಚಾರ್ಯರು ಇನ್ನೊಂದು ಗ್ರಂಥ ಬರೀಬೇಕು ಅಂತ ಕೇಳ್ಕೊಂಡಂತೆ. ತ್ರಿವಿಕ್ರಮಪಂಡಿತ ಆಚಾರ್ಯರ ಕೋರಿಕೆ ಮೇರೆಗೆ, ಅವರ ಅಪೇಕ್ಷೆ ಮೇರೆಗೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಎಂಬ ಗ್ರಂಥವನ್ನು ರಚನೆ ಮಾಡ್ತಾರೆ. ಆ ಅನುವ್ಯಾಖ್ಯಾನ ಗ್ರಂಥಕ್ಕೇ ಟೀಕಾಚಾರ್ಯರು ನ್ಯಾಯಸುಧಾ ಅಂತ ಟೀಕೆಯನ್ನು ಬರೆದಿದ್ದಾರೆ. ಈ ಪದ್ಮನಾಭ ತೀರ್ಥರು ಆ ಅನುವ್ಯಾಖ್ಯಾನಕ್ಕೆ ನ್ಯಾಯರತ್ನಾವಲಿ ಎಂಬ ಟೀಕೆಯನ್ನು ಬರೀತಾರೆ. ಹಾಗಾಗಿ ಇವರು ಆದ್ಯ ಟೀಕಾಕಾರರು. ಪದ್ಮನಾಭ ತೀರ್ಥರು ಆದ್ಯ ಟೀಕಾಕಾರರು. ಮಧ್ವಾಚಾರ್ಯ ಟೀಕೆಗಳಿಗೆ, ಮಧ್ವಾಚಾರ್ಯರ ಭಾಷ್ಯಕ್ಕೆ ಮೊದಲು ಟೀಕೆ ಬರೆದವರು ಪದ್ಮನಾಭ ತೀರ್ಥರು. ಅವರು ನ್ಯಾಯರತ್ನಾವಳಿ ಎಂಬ ಶ್ರೇಷ್ಠವಾಗಿರತಕ್ಕಂತಹ ಅಮೂಲ್ಯವಾದ ಟೀಕಾ ಗ್ರಂಥವನ್ನು ಪದ್ಮನಾಭ ತೀರ್ಥರು ರಚನೆ ಮಾಡ್ತಾರೆ. ವಿದ್ವತ್ ಸಭೆಯಲ್ಲಿ ಇವರು ವ್ಯಾಖ್ಯಾನ ಮಾಡ್ತಾ ಇದ್ದರೆ, ವೇದ ವ್ಯಾಖ್ಯಾನ ಮಾಡ್ತಾ ಇದ್ದರೆ ಅಲ್ಲಿನ ಪಂಡಿತ ಮಂಡಳಿ ಇವರನ್ನು ಮಧ್ವಾಚಾರ್ಯ ಶಿಷ್ಯರು ಅಂತ ತುಂಬ ಗೌರವಿಸ್ತಾ ಇದ್ದರಂತೆ. ಅಂತಹ ಈ ಪದ್ಮನಾಭ ತೀರ್ಥರು, ಹಾಗೆ ಅವರ ತಮ್ಮಂದಿರಾಗಿರತಕ್ಕಂತಹ ಮಹಾಜ್ಞಾನಿಗಳು, ವೈರಾಗ್ಯ ನಿಧಿಗಳು ಆಗಿರತಕ್ಕಂತಹ ವಿಷ್ಣು ತೀರ್ಥರು, ಇವರಿಬ್ಬರು ಮಾತ್ರ ಅಲ್ಲ, ಅನೇಕ ಬೇರೆ ಬೇರೆ ದೇಶಗಳಿಂದ ಬಂದಂತಹ
ಅನೇಕ ಶ್ರೇಷ್ಠ ಯತಿಗಳು ಮಧ್ವಾಚಾರ್ಯರಿಗಿದ್ದರು, ಗೃಹಸ್ಥ ಶಿಷ್ಯರು ಇದ್ದರು, ಯತಿ ಶಿಷ್ಯರು ಇದ್ದರು. ಮಧ್ವಾಚಾರ್ಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಪದ್ಮನಾಭ ತೀರ್ಥರು. ಇಂತಹ ಪದ್ಮನಾಭ ತೀರ್ಥರ ಪರಂಪರೆಯಲ್ಲೇ ಬಂದಿರತಕ್ಕಂತಹ ಮಠ ಅದು ಶ್ರೀಪಾದರಾಜ ಮಠ. ಪದ್ಮನಾಭ ತೀರ್ಥರಿಂದ ನೇರ ಆಶ್ರಮವನ್ನು ಪಡೆದಂತಹ ಲಕ್ಷ್ಮೀಧರ ತೀರ್ಥರು, ಆ ಲಕ್ಷ್ಮೀಧರ ತೀರ್ಥರಿಂದ ಬೆಳೆದು ಬಂದಂತಹ ಒಂದು ಪರಂಪರೆ ಅದು ಈ ಶ್ರೀಪಾದರಾಜ ಮಠ ಅಂತ ಇವತ್ತು ನಾವು ಹೇಳ್ತೇವೆ. ಇಂತಹ ಪದ್ಮನಾಭ ತೀರ್ಥರಂತಹ ಯತಿಗಳನ್ನು ನಮ್ಮ ಮಾಧ್ವ ವೇದಾಂತ ವಾಂಗ್ಮಯಕ್ಕೆ ಕೊಟ್ಟವರು ಈ ಮಧ್ವಾಚಾರ್ಯರು. ಆ ವಿಚಾರವನ್ನು ಈ ಪದ್ಯದಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡ್ತಾ, ಏಕವಿಂಶತಿ ಕುಭಾಷ್ಯಗಳ ಬೇರನ್ನು ತರಿದು ಶ್ರೀಕರಾರ್ಚಿತನ ಒಲುಮೆ ಶಾಸ್ತ್ರ ರಚಿಸಿ, ವೇದವ್ಯಾಸರ ಅಪೇಕ್ಷೆಯಂತೆ ಶಾಸ್ತ್ರ ರಚನೆ ಮಾಡಿ ಲೋಕತ್ರಯದೊಳಗಿದ್ದ ಸುರರು ಆಲಿಸುವಂತೆ, ಬರೀ ಮಾನವರು ಮಾತ್ರ ಅಲ್ಲ, ಮಧ್ವಾಚಾರ್ಯರು ಪ್ರವಚನ ಮಾಡ್ತಾ ಕೂತ್ಕೊಂಡ್ರೆ ಆಕಾಶರು ದೇವತೆಗಳು ಬಂದು ಕೇಳ್ತಾ ಇದ್ರಂತೆ. ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ, ಅದು ಮಧ್ವಜದ 11ನೇ ಅಧ್ಯಾಯದಲ್ಲಿ ಬರ್ತದೆ. ಮಧ್ವಾಚಾರ್ಯ ಪ್ರವಚನ ಮಾಡ್ತಾ ಕೂತ್ಕೊಂಡ್ರೆ ಆಕಾಶದಲ್ಲಿ ದೇವತೆ ಒಂದು ಶ್ರವಣ ಮಾಡ್ತಾ ಇದ್ರಂತೆ. ಕೊನೆಯೂ ಕೂಡ ಮಧ್ವಾಚಾರ್ಯರು ಅದೃಶ್ಯರಾಗುವ ಮುಂಚೆ ಅವರು ಅನಂತಾಸನ ದೇವಸ್ಥಾನದಲ್ಲಿ ಐತರೇಯ ಪಾಠವನ್ನು ಮಾಡ್ತಾ ಇರ್ತಕ್ಕಂತಹ ಕಾಲದಲ್ಲಿ ಪುಷ್ಪವೃಷ್ಟಿ ಆಯಿತು ನಾವು ಕೇಳ್ತೀವಲ್ಲ, ಆಗೆಲ್ಲ ದೇವತೆಗಳು ಇವರ ಪ್ರವಚನ ಆಲಿಸಿ ಸಂತೋಷದಿಂದ ಪುಷ್ಪವೃಷ್ಟಿ ಮಾಡಿದವರು. ಹೀಗೆ ಮಧ್ವಾಚಾರ್ಯರ ಕೃತಿಗಳನ್ನು ಎಲ್ಲ ದೇವತೆಗಳು ಆಲಿಸ್ತಾ ಇದ್ದರು. ಅಂತಹ ಆ ರೀತಿಯಲ್ಲಿ ಲೋಕತ್ರಯದೊಳಗಿದ್ದ ಸುರರು ಆಲಿಸುವಂತೆ, ಅಷ್ಟು ಮಾತ್ರ ಅಲ್ಲ, ಈ ಭೂಲೋಕದಲ್ಲಿರತಕ್ಕಂತಹ ಜನರು ಕೂಡ ಆಲಿಸುವಂತೆ ಮಾಡಿದವರು ಆ ಕಮಲನಾಭಾದಿ ಯತಿ ನಿಖರ. ಕಮಲನಾಭಾದಿ ಯತಿಗಳು ಪದ್ಮನಾಭ ತೀರ್ಥರು ಮುಂತಾದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಇವರೆಲ್ಲ ಅವರ ಸಾಕ್ಷಾತ್ ಶಿಷ್ಯರು. ಇವರೆಲ್ಲ ಈ ಕಮಲನಾಭಾದಿ ಯತಿಗಳು ಮಧ್ವಾಚಾರ್ಯರ ಈ ಒಂದು ಶಾಸ್ತ್ರ ಎಲ್ಲರೂ ಅಧ್ಯಯನ ಮಾಡುವ ರೀತಿಯಲ್ಲಿ ಅಪಾರವಾಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟು ನಮ್ಮ ವೇದಾಂತ ವಾಂಗ್ಮಯವನ್ನು ಶ್ರೀಮಂತಗೊಳಿಸಿದವರು ಎಂಬ ವಿಚಾರವನ್ನು ಹೇಳ್ತಾ ಕೊನೆಯಲ್ಲಿ ಕಮಲನಾಭ ತೀರ್ಥರನ್ನು ನೆನೆಸ್ಕೊಳ್ತಾರೆ ಶ್ರೀಪಾದರಾಜರು. ಯಾಕೆಂದರೆ ಅವರ ಮಠದ ಮೂಲ ಯತಿಗಳು ಪದ್ಮನಾಭ ತೀರ್ಥರು. ಆದ್ದರಿಂದ ಕಮಲನಾಭಾದಿ ಯತಿಗಳು, ಯತಿ ನಿಖರ ಅಂತ ಪದ್ಮನಾಭ ತೀರ್ಥರನ್ನು ಶಬ್ದಶಃ ಹೇಳಿ ಆದಿಪದದಿಂದ ಅವರ ಪರಂಪರೆಯಲ್ಲಿ ಬಂದಂತಹ ಅನೇಕ ಯತಿಗಳನ್ನು ಹಾಗೂ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಪ್ರಸಾರ ಮಾಡಿರ್ತಕ್ಕಂತಹ ಅನೇಕ ಯತಿಗಳನ್ನು ಸ್ಮರಿಸ್ಕೊಳ್ತಾರೆ. ಇಷ್ಟು ವಿಚಾರಗಳ ಒಂದು ಅನುಸಂಧಾನದೊಂದಿಗೆ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.